watching YOLO! Your Little Ones. ನಂಗೆ 22 ವರ್ಷ. ನಂಗೆ 21 ವರ್ಷ. ಆ್ಯಂಡ್ ನಾವಿಬ್ರು MNC ನಲ್ಲಿ ವರ್ಕ್ ಮಾಡ್ತಿದ್ದೀವಿ. ನಾವಿಬ್ರು ಸಿಬ್ಲಿಂಗ್ಸ್. ಆ್ಯಂಡ್ ನಾವು ಯೂಟ್ಯೂಬ್ ಚಾನಲ್ ಆಸ್ ಎ ಪ್ಯಾಷನ್ ಸ್ಟಾರ್ಟ್ ಮಾಡಿದ್ದೀವಿ. ಅವಾಗ ಸ್ಟಾರ್ಟ್ ಮಾಡ್ತಿದ್ದೀವಿ. ಹೋಪ್ಫುಲಿ ಇಟ್ ವಿಲ್ ಗೋ ವೆಲ್. ಐ ನೋ ಯು ಗೈಸ್ ವಿಲ್ ಮೇಕ್ ಇಟ್ ಸಕ್ಸಸ್ಫುಲ್. ನಿಮ್ಮಲ್ಲಿ ಭರವಸೆ ತುಂಬ ಇದೆ. ಸೊ ಹೆಂಗ್ ಸ್ಟಾರ್ಟ್ ಆಗಿದ್ದು ಯೂಟ್ಯೂಬ್ ಕಾನ್ಸೆಪ್ಟ್ ಅಂದರೆ ಅಬೌಟ್ 9 months ago. ನಾನು ಅವಳಿಗೆ ತುಂಬ ಐ ಮೀನ್ ಅವಳಿಗೆ 9 months ಅಂತ ಅಲ್ಲ, ಲೈಕ್ ಸುಮಾರು ದಿನ ಶಿ ಲೈಕ್ ಟೆಲಿಂಗ್ ನಾನು ನೀನು ಸ್ಟಾರ್ಟ್ ಮಾಡೋಣ, ಯಾಕೆ ಮಾಡಬಾರ್ದು, ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ರಾಧಿ, ಕನ್ನಡದಲ್ಲಿ ಯಾರು ಮಾಡ್ತಿಲ್ಲ ರಾಧಿ, ವಿಲ್ ಸ್ಟಾರ್ಟ್ ಅಂದಿದ್ಲು. ಐ ವಾಸ್ ಲೈಕ್ ಪ್ರೊಕ್ರಾಸ್ಟಿನೇಟಿಂಗ್ because I have this problem ಆಯ್ತಾ. I don't know whether it is positivity or it's a problem. Like ನಂಗೆ sure ಅನ್ಸೋ ತನಕ I won't take a step for that. And if I take step forward, I won't rethink about it. ಕರೆಕ್ಟ್ ಆಗಿ ಮಾಡ್ತಿದ್ದೀನಿ ನಾನು ಇಲ್ವಾ. ಸೊ ನಾನು ಏನೇ ಮಾಡಿದ್ರು I want to be sure whatever I am doing. ಆ ಥರ ನಾನು. ಸೊ ಮೋರ್ ಓವರ್ ನಾವು ಮಾತಾಡೋದು ನಮ್ಮಿಬ್ರ ಮಧ್ಯೆ ನಡೆಯೋ ಕಾನ್ವರ್ಸೇಷನ್ ನನಗೆ ಗೊತ್ತು. ಬಿಕಾಸ್ ನಾನು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ತೀನಿ, ನಾವೇನು ಮಾತಾಡ್ತೀವಿ ಅಂತ. ಆ್ಯಂಡ್ ಅವನ್ನೆಲ್ಲ ನೀನು ನಿಮ್ಮ ಅಕ್ಕನ ಜೊತೆ ಈ ಥರ ಈ ಟಾಪಿಕ್ ಬೇಕಾದ್ರೆ ಹೆಂಗೆ ಮಾತಾಡ್ತೀನಿ ಅಂತ. ಬಿಕಾಸ್ ನಮಗೆ ಆ ಕಂಫರ್ಟ್ ಝೋನ್ ಇದೆ, ನಮ್ಗೆ ಅದು ರ್ಯಾಪೋ ಇದೆ. ಸೊ ವೆರಿ ಟ್ರಾನ್ಸ್ಪರೆಂಟ್. ಒನ್ ಆಫ್ ದ ಮೇನ್ ರೀಸನ್ ಏನಕ್ಕೆ ಈ ಥರ ಪಾಡ್ಕಾಸ್ಟ್ ಕಾನ್ಸೆಪ್ಟಲ್ಲೇ ಫಸ್ಟ್ ಸ್ಟಾರ್ಟ್ ಮಾಡಬೇಕು ಅಂತ ಇರೋದು ಅಂದರೆ ಎಲ್ಲರಿಗೂ ಆ ಒನ್ ಪರ್ಸನ್ ಇರಲ್ಲ ಅವ್ರ ಲೈಫಲ್ಲಿ ಎಲ್ಲ ಟಾಪಿಕ್ ಬಗ್ಗೆ ಮಾತಾಡೋ ಕಾನ್ವರ್ಸೇಷನ್, ಒಪಿನಿಯನ್ಸ್, ಗೈಡೆನ್ಸ್ ತಗೊಳಕ್ಕೆ. ಲೈಕ್ ಇರಲ್ಲ ಅಂತ ಅಲ್ಲ, ಇರ್ತಾರೆ, ಬಟ್ ಇದ್ರೂ ಇಲ್ಲದೆ ಆ್ಯಂಡ್ ದೇರ್ ಮೈಟ್ ಬಿ ಅಂತ ಅಷ್ಟೇ ಚಾನ್ಸಸ್. ಸೊ ನಾವು ಈ ಥರ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡೋದ್ರಿಂದ ಯಾರು ನೋಡ್ಬಿಟ್ಟು ಓಕೆ ಈ ಥರನೂ ಯೋಚನೆ ಮಾಡ್ಬೋದು, ಇದು ನಾನು ಮಾಡ್ತಿರೋದು ಕರೆಕ್ಟೇ, ಲೆಟ್ಸ್ ನಾರ್ಮಲೈಸ್ ಫ್ಯೂ ಥಿಂಗ್ಸ್ ಅಂತ ಅವ್ರಿಗೂ ಅನ್ಸ್ಬೋದು. ದೇರ್ ಮೈಟ್ ಬಿ ಅ ಚೇಂಜಸ್ ಇನ್ ದ ಪ್ರೊಸೆಸ್ ಆಫ್ ದೇರ್ ಥಿಂಕಿಂಗ್ ಅಂತ ನಮ್ಗೆ ಅನ್ಸುತ್ತೆ. ಸೊ ಅದು ಒನ್ ಆಫ್ ದ ರೀಸನ್. ಆ್ಯಂಡ್ ಸೆಕೆಂಡ್ ನಾನು ಹೇಳ್ದಂಗೆ ನನಗೆ ಅವಳಿಗೆ ರ್ಯಾಪು ತುಂಬ ಚೆನ್ನಾಗಿದೆ. ಸೊ ಅದು ಜಿಂಕ್ಸ್. ಸೊ ನಾವು ಡ್ರಿಫ್ಟ್ ಆಗೋಕ್ಕಿಂತ ಮುಂಚೆ ಲೆಟ್ಸ್ ಟಾಕ್ ವಾಟ್ ಆಲ್ ವಿ ಆರ್ ಕವರಿಂಗ್ ಹಿಯರ್. ಸೊ ನಮ್ದು ಮೇನ್ ಅಜೆಂಡಾ ಅಂತ ಇಲ್ಲ, ವಿ ಆರ್ ಕವರಿಂಗ್ ಎವ್ರಿಥಿಂಗ್ ಲೈಕ್ ಟ್ರಾವೆಲಿಂಗ್, ಫ್ಯಾಮಿಲಿ, ಫ್ರೆಂಡ್ಶಿಪ್, ರಿಲೇಶನ್ಶಿಪ್, ಲೈಫ್, ಟ್ರಾವೆಲಿಂಗ್, ವ್ಲಾಗ್ಸ್ ಎಲ್ಲ ಬರುತ್ತೆ, ನೋಡ್ತೀರಿ. It will be very interesting, I must tell you. And don't miss to watch any of our vlogs because you're gonna love it. ಎಲ್ಲರಿಗೂ ಇಷ್ಟ ಆಗುತ್ತೆ. And ನೀವು ನಿಮ್ಮ ಅಪ್ಪ ಅಮ್ಮನ ಜೊತೆ ಕೂಡ ನೋಡ್ಬೋದು. ಒಂದೊಂದು ಟಾಪಿಕ್ಸ್ ಒಂದು ಸ್ವಲ್ಪ ನಿಮ್ ಕಂಫರ್ಟ್ ಝೋನ್, ನಿಮ್ಮ ಅಪ್ಪ ಅಮ್ಮನ ಜೊತೆ ಇಫ್ ಯು ಆರ್ ಕಂಫರ್ಟಬಲ್ ಇನ್ ವಾಚಿಂಗ್ ಫ್ಯೂ ಥಿಂಗ್ಸ್. ನಾವು ಬೇಕಂದ್ರೆ ನಾವು ವೆರೈಟಿ ಆಫ್ ಟಾಪಿಕ್ಸ್ ಬಗ್ಗೆ ಮಾತಾಡ್ಬೇಕು ಅಂತ ಇದೀವಿ, ಫ್ಯೂಚರ್ ವಿಡಿಯೋಸ್ ಹೆಂಗೆ ಅಂತ. ಇಫ್ ಯು ಗೈಸ್ ಆರ್ ಕಂಫರ್ಟಬಲ್ ನಿಮ್ಮ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ನೋಡ್ಬೋದು ಅಂದ್ರೆ, ಬಿಕಾಸ್ ದಿಸ್ ಇಸ್ ಫ್ಯಾಮಿಲಿ ಫ್ರೆಂಡ್. ನಮಗೆ ಎಲ್ಲಾ ತರ ಟಾಪಿಕ್ ನಾರ್ಮಲೈಸ್ ಮಾಡಿದೀವಿ ನಮ್ಮ ಫ್ಯಾಮಿಲಿಲಿ. ವಿ ಟಾಕ್ ಅಬೌಟ್ ಎವ್ರಿಥಿಂಗ್. ನಮ್ಮ ಅಪ್ಪ ಅಮ್ಮನ ಜೊತೆ ಏನ್ ಮಾತಾಡೋದಕ್ಕೂ ನಮ್ಗೆ ಹಿಚ್ಕಿಚ್ ಅಂತ ಅನ್ಸಲ್ಲ. ಲೈಕ್ ಓಕೆ ಏನ್ we can talk about sex, family, what not, boyfriend, everything. So ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿಲಿ we have normalized everything. So ನಮಗೆಲ್ಲ ನ್ಯಾಚುರಲ್, this is normal ಅಂತ ಅನ್ಸುತ್ತೆ. ಬಟ್ ಒಬ್ಬೊಬ್ಬರ ಮನೇಲಿ ಆ ಥರ ಇರಲ್ಲ. ಸೊ ಇಫ್ ಯು ಗೈಸ್ ಆರ್ ಕಂಫರ್ಟಬಲ್, ನಿಮ್ಮ ಪೇರೆಂಟ್ಸ್ ಜೊತೆ ಅಷ್ಟು ಕಂಫರ್ಟ್ ಝೋನ್ ಇದೆ ಅಂದ್ರೆ ನೀವು ಡೆಫಿನೆಟ್ಲಿ go for it and you must do it. Like the bonding different ಆಗುತ್ತೆ ಗೊತ್ತಾ. ಲೈಕ್ ನಿಮ್ಮ ಅಪ್ಪ ಅಮ್ಮನ ಜೊತೆ when you share certain things which you can't even share with your friends, the bonding will be very different. ನಂಗೆ ಇವಾಗ ಅಪ್ಪ ಅಮ್ಮ ಅನ್ನೋ ತರದಕ್ಕಿಂತ ಅಲ್ಲಮ್ಮ ನಿಮ್ಗೆ ಹೇಳಿದ್ನಲ್ಲ ಈ ಹುಡುಗನ ಜೊತೆ ಹೋಗ್ತಿದ್ದೀನಿ, ಐ ಆಮ್ ಗೋಯಿಂಗ್ ಔಟ್ ವಿತ್ ಹಿಮ್, ಲೈಕ್ ಎವ್ರಿಥಿಂಗ್ ಹೇಳಿರ್ತೀನಿ. ಈವನ್ ವೆನ್ ಇಫ್ ಯು ಆರ್ ಗೋಯಿಂಗ್ ಆನ್ ಎ ಡೇಟ್ ಆಲ್ಸೋ ದೇ ವಿಲ್ ಬಿ ನೋಯಿಂಗ್ ಇಟ್. ಬಿಕಾಸ್ ಅವಾಗಲೇ ಅಪ್ಪ ಅಮ್ಮಂಗೆ ಕಾನ್ಫಿಡೆನ್ಸ್ ಬರೋದು ಅಂತ ಐ ಫೀಲ್. ಟ್ರಾನ್ಸ್ಪರೆನ್ಸಿ ಇರಬೇಕು ಅನ್ಸುತ್ತೆ ನನಗೆ ಮಕ್ಕಳು ಮತ್ತೆ ಅಪ್ಪ ಅಮ್ಮ ಮಧ್ಯ. ಯಾಕಂದ್ರೆ ಅಷ್ಟ್ರೆಸ್ ನೀವು ಒಂದ್ ಮಗು ಮೇಲೆ ಅವರೆಲ್ಲ ನಿಮಗೆ ಹೇಳ್ತಾರೆ. ಅಕಸ್ಮಾತ್ ನೀವೇನಾದ್ರು ಬೌಂಡ್ರೀಸ್ ಡ್ರಾ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ಅಕಸ್ಮಾತ್ ನೀವು ಹೌ ಕ್ಯಾನ್ ಯು ಟಾಕ್ ಅಬೌಟ್ ಸೆಕ್ಸ್ ವಿತ್ ಯೋರ್ ಪೇರೆಂಟ್ಸ್ ಅಂದ್ರೆ ಇಟ್ಸ್ ನಾರ್ಮಲ್, ನೀವು ಹಂಗೆ ಹುಟ್ಟಿರೋದು, ಲೈಕ್ ಕಮ್ ಆನ್. Okay, so keeping all these apart, let's talk about our relationship status currently. I'm married, recently married. Not recently, like going to be an year, not a year, atara, middle somewhere. So it is recent. Nobody cares. Yeah, nobody cares. That's okay. And she is single, very much available. Yeah. Thank you. So all bachelors over there, she is available, noted. ನನಗೆ ಹೇಳಿಲ್ಲ ಇದೀನಿ ಶಿ ಇಸ್ ಅವೈಲಬಲ್ ಅಂದ್ರೆ. No, just kidding.
I know. She's available. That's 50% discount in the nearest stores near you. No, I didn't mean that. Like, she's good looking, smart, genius. And ಇದೆಲ್ಲ ಇವಾಗಲೇ ಹೇಳ್ತಿರೋದು ಬರ್ದಿಟ್ಕೊಂಡ್ಬಿಡು. ರಾಧಿ, tell me some good things about me ಅಂತ ಕೆಳಗೆ ಬರ್ಬೇಕು. Moving forward. So this is about us. As we are just doing a first podcast, ನಮಗೆ ತುಂಬಾ ಡ್ರಿಫ್ಟ್ ಮಾಡಕ್ ಇಷ್ಟ ಅಲ್ಲ. ಅಂಡ್ ಒನ್ ಪರ್ಟಿಕ್ಯುಲರ್ ಟಾಪಿಕ್ ಅಂತ ನಾವು ಸ್ಟಿಕ್ ಆನ್ ಆಗ್ತಿಲ್ಲ. ಫಸ್ಟ್ ಪಾಡ್ಕಾಸ್ಟ್ ಆಗಿರೋದ್ರಿಂದ ನಾವ್ ಯಾವ ತರ ಅಂತ ಗೊತ್ತಾಗ್ಲಿ. ಹಾ, ಬಟ್ ನಿಮ್ಗೆ ಫ್ಯೂಚರ್ ವಿಡಿಯೋಸ್ ಅಲ್ಲಿ ವಿಲ್ ಸ್ಟಿಕ್ ಆನ್ ಟು ಒನ್ ಟಾಪಿಕ್. ಅದ್ರ ಬಗ್ಗೆ ಡಿಸ್ಕಷನ್ ಇರುತ್ತೆ, ಅದ್ರ ಬಗ್ಗೆ ಮಾತುಕತೆ ಇರುತ್ತೆ. We have lots of fun topic for you guys. You must stay in our channel and you'll get to know. It will be very interesting. So before drifting apart, so ನಾನು ನಿಮಗೆ ಒಂದು ಕ್ವೆಶ್ಚನ್ ಕೇಳಬೇಕು ಅಂತ ಇದ್ದೀನಿ. ಇಫ್ ಯು ಆರ್ ಕಂಫರ್ಟಬಲ್ ಆನ್ಸರಿಂಗ್ ಇಟ್, ಇಟ್ಸ್ ಯೋರ್ ಚಾಯ್ಸ್. ನಿನ್ಗೆ ಆನ್ಸರ್ ಮಾಡಬೇಕು ಅಂತ ಮಾಡು, ಇಲ್ಲಾಂದ್ರೆ ಐ ಆಮ್ ಕಂಪ್ಲೀಟ್ಲಿ ಓಕೆ. ಸೊ ನನ್ನ ಕ್ವೆಶ್ಚನ್ ಏನಪ್ಪಾ ಅಂದ್ರೆ, ವಾಟ್ ಕೀಪ್ಸ್ ಯು ಮೋಟಿವೇಟೆಡ್? ನಿನಗೆ ಲೈಫ್ ಅಲ್ಲಿ ಯಾವ್ದು ಒಂದು ವಸ್ತು ಅಥವಾ ಒಂದ್ ಫೀಲಿಂಗ್ ಏನಿದೆ ವಿಚ್ ಕೀಪ್ಸ್ ಯು ಮೋಟಿವೇಟೆಡ್? ಮುಂದೆ ಮಾಡ್ಬೇಕು, ಮುಂದೆ ಈ ತರ ಹೋಗ್ಬೇಕು ಅನ್ನೋದು ಆ ಒಂದು ಫ್ಯಾಕ್ಟರ್ ಏನು? like whenever I am down, what makes you motivated? In general, what keeps you waking up? Like I'll do many things. It's not like only one fixed thing which I'll do. Sometimes I'll walk around so brisk walk ಮಾಡ್ತೀನಿ, ಸುಸ್ತಾದ್ಮೇಲೆ ಬಂದು ಕೂರ್ತೀನಿ, then I'll be fine. ಒಂದೊಂದ್ಸತಿ ಮ್ಯೂಸಿಕ್ ತುಂಬಾ ಲೌಡ್ ಆಗಿ ಕೇಳ್ತೀನಿ, so that ಆ ಲೌಡ್ನೆಸ್ಗೆ ವಾಟ್ ಎವರ್ ದ ಡಿಸ್ಟ್ರಾಕ್ಷನ್ ವಿಚ್ ಐ ವಿಲ್ ಹ್ಯಾವ್, that will erase so that I can focus on only one thing anta adon martini. Otherwise podcast, TED talks and mainly these things, these motivates me most. Yeah, that's all. And yeah, let me ask you one more question. Why I answer should first? Okay, ನನ್ನ ಪಾಲಂದು okay, what keeps me motivated ಅಂತ ಮೋಸ್ಟ್ಲಿ ನನ್ನ ಕ್ಯೂರಿಯಾಸಿಟಿ ಅಂತೀನಿ. ಲೈಫಲ್ಲಿ ಕುತೂಹಲ, ಮುಂದೆ ಏನಾಗ್ಬೋದು. ಲೈಕ್ ಇವತ್ತು ಐ ಹ್ಯಾಡ್ ಅ ಬ್ಯಾಡ್ ಡೇ, ಓಕೆ ನೆಕ್ಸ್ಟ್ ಇದೇ ಬ್ಯಾಡ್ ಡೇ ಬರುತ್ತಾ? ಬ್ಯಾಡ್ ಡೇ ಬಂದ್ರೆ ಇದಕ್ಕಿಂತ ಯಾವ ವೆರೈಟಿಲಿ ಬ್ಯಾಡ್ ಡೇ ಬರ್ಬೋದು ಅಂತ ಆ ಕ್ಯೂರಿಯಾಸಿಟಿಗೆ, ಇನ್ ಟರ್ಮ್ಸ್ ಆಫ್ ನನಗೆ ಓಕೆ ಐ ಆಮ್ ಹ್ಯಾವಿಂಗ್ ಅ ಗುಡ್ ಡೇ, ನಂಗೆ ತುಂಬಾ ಇಷ್ಟ ಆಗ್ತಿದೆ, ನಾನು ತುಂಬಾ ಖುಷಿಯಾಗಿದ್ದೀನಿ ಇವತ್ತು ಅಂದ್ರೆ, ನಾಳೆ ಖುಷಿಯಾಗಿರ್ಬೋದಾ ಅಥವಾ ನಾಳೆ ಕೆಟ್ಟದಾಗಿರ್ಬೋದಾ ನನ್ನ ಡೇ, ಅಥವಾ ಕೆಟ್ಟದಾಗಿರೋ ಯಾವ ತರ ಕೆಟ್ಟದಾಗಿರ್ಬೋದು, ಯಾವ ವೆರೈಟಿಲಿ ನನ್ನ ಲೈಫ್ ನನಗೆ ಹೊಡೆಯುತ್ತೆ ಅಂತ ಒಂದು. ಸೆಕೆಂಡ್ ಏನಾದ್ರು ಹ್ಯಾಪಿ ಮೂಮೆಂಟ್ ಇದೆ ಅಂದ್ರೆ, ನಾಳೆ ಅದೇ ಹ್ಯಾಪಿ ಮೂಮೆಂಟ್ ಇನ್ನ ಬೇರೆ ತರ ಬರ್ಬೋದಾ, ಇನ್ಯಾವ ತರ ಹ್ಯಾಪಿನೆಸ್ ನನ್ನ ಲೈಫಲ್ಲಿ ಬರ್ಬೋದು. ಆ ಕ್ಯೂರಿಯಾಸಿಟಿಗೋಸ್ಕರ ನಾನು ಎಲ್ಲರಿಗೂ ಹೇಳ್ತೀನಿ, ಹಿಂಗೂ ಹೇಳ್ತೀನಿ. ನನ್ಗೆ ಯಾರೇ ಮೀಟ್ ಮಾಡಿದ್ರು ಅಪ್ಪ ವಯಸ್ಸಾಯ್ತು ಅಂದ್ರೆ ನಾನು ಎಲ್ಲರಿಗೂ ಹೇಳೋದು ಎಷ್ಟು, ನಾನು 100 ವರ್ಷ ಬಾಳ್ಬೇಕು ಅಂತ. ಮೊಮ್ಮಕ್ಕಳು ಮದ್ವೆ ತನಕ ಇರ್ಬೇಕು. ಮೊಮ್ಮಕ್ಕಳು ಮದ್ವೆ, ಮರಿ ಮಕ್ಕಳು ಮದ್ವೆ. ಸಾರಿ, ಕರೆಕ್ಷನ್ ಪ್ಲೀಸ್. ನನಗೆ ತುಂಬಾ ವರ್ಷ ಜೀವಿಸ್ಬೇಕು ಅಂತ ಇದೀನಿ, ಬಟ್ ಗೊತ್ತಿಲ್ಲ. ಲೆಟ್ಸ್ ನಾಟ್ ಬ್ರಿಂಗ್ ದಟ್ ಅಪ್ ರೈಟ್ ನೌ. ಸೊ ಕ್ಯೂರಿಯಾಸಿಟಿ ಇಸ್ ದ ಫ್ಯಾಕ್ಟರ್ ವಿಚ್ ಕೀಪ್ಸ್ ಮೀ ಮೋಟಿವೇಟೆಡ್. ಆ ಕುತೂಹಲ ಲೈಫಲ್ಲಿ ಇರ್ಲೇಬೇಕು. Nice, good. That's different. That different concept. Nice. Thank you. So my questions to you, which is that one factor which makes you you? It's my personality. The very common answer ಅಂತ ಹೇಳ್ಬೋದು, ಇಲ್ಲ ಅಂತಲ್ಲ. ನಾನ್ someone who doesn't like, ನನ್ನ ಪ್ರಕಾರ ಒಬ್ರೊಬ್ರಿಗೊಬ್ಬ ನನ್ನ ಪಾಯಿಂಟ್ ಆಫ್ ವ್ಯೂ ಇರುತ್ತೆ ನನ್ನ ಬಗ್ಗೆ. ನಾನಿಲ್ಲ ಅಂತ ಹೇಳಲ್ಲ. Yeah, I respect that. Completely different point of view on you. Yeah, I totally respect that. But ನನ್ನ ಪ್ರಕಾರ what makes me is my personality, because ನಾನು ಜಾಸ್ತಿ ಈಗ ಒಬ್ರನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ಕೊ, ನಾನು ಓಕೆ ಇವ್ರು ಹೊಸಬ್ರು ಅಂತ ನಾನು ಡಿಸಿಪ್ಲಿನ್ ಆಗಿರೋದು ಅಥವಾ ನಾನು ಪಾಯ್ಸ್ ಆಗಿರೋದು ನಾನು ಯಾವತ್ತೂ ಮಾಡಲ್ಲ. ಸೊ ನಾನಾಗಿರ್ತೀನಿ. ಅಪ್ಪ ಸಚ್ ಅ ಟಿಪಿಕಲ್ ಲೈನ್, ಬಟ್ ನಾನಾಗಿರ್ತೀನಿ. ನನ್ನ ಪರ್ಸನಾಲಿಟಿ ಜಾಸ್ತಿ ಬೇಗ ಹೊರಗೆ ಹಾಕ್ಬಿಡ್ತೀನಿ. ಒಬ್ರೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ರೊಬ್ರಿಗೆ ಇಷ್ಟನೇ ಆಗಲ್ಲ. But I feel like you take little time, like you won't be suddenly yourself. ಬಟ್ ಹಂಗಂತ ನಾನು ಫೇಕ್ ಕ್ಯಾರೆಕ್ಟರ್ ನಾನು ಇಟ್ಕೊಂಡು you won't ಸಾರಿ ಹಂಗೆ ಮಾತಾಡೋ ಚಾನ್ಸ್ ಇಲ್ಲ. ನಾನು ಆ ಥರ ಅಲ್ವೇ ಇಲ್ಲ. Definitely you are not that. But ಅಂಡ್ ನಾನು ನಿನಗೆ ಗೊತ್ತಿರೋ ಪ್ರಕಾರ ನಾನು ಹೆಂಗೆ ಅಂದ್ರೆ, ನನ್ಗೊಂದು ತಪ್ಪು ಅನ್ಸಿದೆ, ನಾನು ಎಷ್ಟೇ ದೊಡ್ಡವರಾಗಿದ್ದೀನಿ, you'll go and ask ಸಾರಿ ಅಲ್ಲ, ಲೈಕ್ ನನ್ಗಿದ್ದು ಇಷ್ಟ ಆಗ್ತಿಲ್ಲ ನಿಮ್ ಬಿಹೇವಿಯರ್ ನಾನು ಹೇಳ್ಬಿಡ್ತೀನಿ. ಒಬ್ರೊಬ್ರಿಗೆ ಅದು ತುಂಬಾ ಇಷ್ಟ ಆಗಲ್ಲ. ಪೀಪಲ್ ಥಿಂಕ್ ದಟ್ ಐ ಆಮ್ ರೂಡ್, ಬಟ್ ನನ್ಗೆ ಇಷ್ಟ ಆಗಲ್ಲ ಅಂದ್ರೆ ಇಷ್ಟ ಆಗಲ್ಲ. That's true. ಏನ್ ಗೊತ್ತಾ, ನನ್ನ ಜನ you are very bold ಅಂತ ಹೇಳ್ತಾರೆ. I was like, okay, you haven't met my sister, she's twice than me.
ಪ್ಲೇ ಬೋಲ್ RCB ಫ್ಯಾನ್. ಪ್ಲೇ ಬೋಲ್ಡ್ ಅಯ್ಯೋ ನಂದು ಇನ್ನೊಂದೇನು ಅಂದ್ರೆ ತಪ್ಪಿರುವಾಗ ಸಾರಿ ಕೇಳಕ್ ಹೆಸಿಟೇಟ್ ಮಾಡ್ಬೇಡಿ, ತಪ್ಪಿಲ್ದಿರೋ ತಲೆ ಯಾವತ್ತೂ ತಗಸ್ಬೇಡಿ. ದಿಸ್ ಇಸ್ ಲೈಕ್ ಮೈ ಮೋಟೋ ಇನ್ ಲೈಫ್. ನನ್ ತಪ್ಪಿಲ್ಲ, ನಾನು ಯಾಕೆ ಸಾರಿ ಕೇಳಿ? ಭೂಮಿ ಸ್ಟೇಟ್ಮೆಂಟ್ ಎಲ್ಲರೂ ಹೇಳ್ಕೊಂಡು ಅಡ್ವರ್ಟೈಸಿಂಗ್ ಭೂಮಿನೆಸ್. ತಪ್ಪಿದ್ರೆ ಸಾರಿ ಕೇಳಕ್ ಹೆಸಿಟೇಟ್ ಮಾಡ್ಬೇಡಿ, ತಪ್ಪಿಲ್ದೇ ಇರೋವಾಗ ಕತ್ತೆತ್ತಕ್ಕೆ ಹೆಸಿಟೇಟ್ ಮಾಡ್ಬೇಡಿ. ದಿಸ್ ಇಸ್ ಲೈಕ್ ಯೋರ್ ಮೋಟೋ. ಇದೊಂದಿದ್ರೆ ಲೈಫಲ್ಲಿ ಐ ಡೋಂಟ್ ಥಿಂಕ್ ಸೊ ಯಾವುದೇ ತರ ಟಾಕ್ಸಿಸಿಟಿ ನಿಮ್ ಲೈಫಲ್ಲಿ ಬರುತ್ತೆ ಅಂತ. ಅಂಡ್ ಐ ಫೀಲ್ ಲೈಕ್ ನೀನು ಬೇರೆಯವ್ರ ಜೊತೆ ನೀನಾಗಿರೋಕ್ಕಿಂತ ಮುಂಚೆ ವಿಲ್ ಅಬ್ಸರ್ವ್ ದ ಸಿಚುಯೇಷನ್. ಹೌದು. ಸೊ ವೆದರ್ ಐ ಕ್ಯಾನ್ ಬಿ that close to this person ಅಂತ. She'll observe everything, then she'll open up. That comes from a really toxic friendship past, which you will know in few episodes. Yeah, we're gonna talk about it. Like also. She literally has this growing scarring more like friendship betrayal. She has gone through. So let's not talk about it right now. And ಬೇರೆ actually why we started this topic? ನೀ ನನಗೆ ಕ್ವಶನ್ ಕೇಳಿದೆ, ಸೊ ಅದೇ ಕ್ವಶನ್ ನಿನ್ನ ಆನ್ಸರ್. what ಏನ್ ಕ್ವಶನ್ ಕೇಳಿ? ನಿನ್ಗೆ ಏನು ಒಂದು ಫ್ಯಾಕ್ಟರ್ ಇಷ್ಟ ಅಂತ, what makes you you ಅಂತ ನೀನು ಹೇಳಿದ್ದು ನನಗೆ. ಸೊ ಅದಕ್ಕೆ ನೀನು ಆನ್ಸರ್ ಮಾಡಿ, ನಿನ್ನ ಪಾಯಿಂಟ್ ಆಫ್ ವ್ಯೂ, ನಿನ್ನ ಬಗ್ಗೆ. I feel like honesty. Oh my god. Don't get me started. Life ಯಾರು ಸುಳ್ಳು ಹೇಳಲ್ಲ, ಯಾವ ಮನುಷ್ಯ ಸುಳ್ಳು ಹೇಳಲ್ಲ. ಈ ಅಮ್ಮ ಸುಳ್ಳು ಹೇಳಲ್ಲ. It's not like that. ನಾನು ಆ ಥರ ಆನೆಸ್ಟ್ ಆಗಿ ಹೇಳೋದ್ರಿಂದ ಲಿಟ್ರಲಿ I'm getting bored, I'm not able to work and I have taken leave because people around me knows like I'm a people person. Scenario create ಮಾಡಲ್ಲ ಅಂತ. And ಎಲ್ಲರಿಗೂ ಈಗ ಗೊತ್ತು, ಲೈಕ್ ಅವಳು ಯಾವತ್ತೂ ಸ್ವೇರ್ ಮಾಡಲ್ಲ, ಲೈಕ್ ಪ್ರಾಮಿಸ್ ಏನು ಮಾಡಲ್ಲ. If I do promise, I'll keep up to it. ಏನಾದ್ರೂ ಹೋಗ್ಲಿ, ಲೈಕ್ ಕಟ್ ಮೈ ಥ್ರೋಟ್, I'll live up to it. ಹೌದು, ಆ ಥರ ಅದೊಂದು ಪರ್ಸನಾಲಿಟಿ ಇವಳ ಬಗ್ಗೆ. And I'm very clumsy dude. Oh god, yeah, very clumsy. like ಕಣ್ ಮುಂದೆ ಬಾಗಿಲು ಕಾಣಿಸ್ತಿರತ್ತೆ, ಅದನ್ನ ಹೋಗಿ ಹೊಡ್ಕೋತೀನಿ. ಐ ಆಮ್ ವೆರಿ ಕ್ಲಮ್ಸಿ. ಶೀಸ್ ವೆರಿ ಕ್ಲಮ್ಸಿ. ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಎಡ್ಬಿಡಂಗೆ ಒಂದ್ ಸ್ವಲ್ಪ ಸುಮಾರು ಎಡ್ಬಿಡಿಂಗಿನೇ ಅವಳು. ಓಕೆ, ಲೆಟ್ಸ್ ಪಿಚ್ ಇನ್ ಟು ಅವರ್ ನೆಕ್ಸ್ಟ್ ಸೆಗ್ಮೆಂಟ್. ಸೊ ನಮ್ಮ ನೆಕ್ಸ್ಟ್ ಸೆಗ್ಮೆಂಟ್ ಹೆಸರು ಫಸ್ಟ್ ಥಿಂಗ್ಸ್ ಫಸ್ಟ್ ಅಂತ. ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಈ ಸೆಗ್ಮೆಂಟ್ ಹೆಂಗೆ ಹೋಗುತ್ತೆ ಅಂತ. ನಾನೊಂದು ವರ್ಡ್ ಹೇಳಿರ್ತೀನಿ ನಿಮಗೆ, ಅಥವಾ ನೀನು ನನಗೆ ಒಂದು ವರ್ಡ್ ಹೇಳ್ತಾ, ನನ್ನ ಮೈಂಡಲ್ಲಿ ಫಸ್ಟ್ ಆ ವರ್ಡ್ ಕೇಳಿದ ತಕ್ಷಣ ಫಸ್ಟ್ ಇನ್ನೊಂದು ಯಾವ್ದು ವರ್ಡ್ ಬರುತ್ತೆ ಅಂತ ನಾನು ಅದನ್ನ ಹೇಳಬೇಕು. ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ನಾನು ರೆಡ್ ಅಂದ್ರೆ ನೀನು ಟ್ರಾಫಿಕ್ ಲೈಟ್ ಅಂದ್ಯಾ, ಅದು ನಿನಗೆ ಫಸ್ಟ್ ಬಂದಿದ್ದು ಥಾಟ್, ಅದು ಆ ವರ್ಡ್ ಕೇಳ್ದ. ಸೊ ನೀನು ಅದನ್ನ ಹೇಳಬೇಕು. ಆ್ಯಂಡ್ ಇದು ರ್ಯಾಪಿಡ್ ಫೈರ್ ಥರ ಇರುತ್ತೆ, ಮತ್ತೆ ಇದ್ರಲ್ಲಿ ಥಿಂಕ್ ಮಾಡೋಕ್ಕೆ ಟೈಮ್ ಇರಲ್ಲ, ಟಕ್ ಟಕ್ ಅಂತ ಹೇಳ್ತಿರ್ಬೇಕು. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ನೀನು ಸ್ಟಾರ್ಟ್ ಮಾಡ್ತೀಯಾ ನಾನು ಮಾಡಲಾ? ನೀ ಮಾಡು. ರೊಮ್ಯಾನ್ಸ್ ಭೂಮಿ. ರೊಮ್ಯಾನ್ಸ್ ಭೂಮಿ. Oh, your time is up. You're supposed to be fast. This sounds so wrong. ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಿದ್ರೆ ಏನು ಕಂತಿಲ್ಲ. ರೊಮ್ಯಾನ್ಸ್ ನನ್ನ ಲೈಫಲ್ಲಿ ನಾನ್ ಎಕ್ಸಿಸ್ಟೆಂಟ್. ಅಪ್ಪ ವರ್ಡ್ಸ್ ನಾನ್ ಎಕ್ಸಿಸ್ಟೆಂಟ್. ಓಕೆ, ನನ್ನ ಫ್ರೆಂಡ್ಸ್ ಗುಡ್ ಒನ್. ಯಾವ ಸೀಕ್ರೆಟ್ ನಾನ್ ಎಕ್ಸಿಸ್ಟೆಂಟ್ ಗೈಸ್. ನಾನು ಆ ವರ್ಡ್ ಹುಡುಕ್ತಿದ್ದೆ, ಸಿಕ್ಲಿಲ್ಲ. ನಾನ್ ಎಕ್ಸಿಸ್ಟೆಂಟ್. Good one. That. That's okay, I'll find one. Sure. ನಾನು ಕೇಳಬೇಕಲ್ಲ. ಲೈಫ್ life is beautiful, happiness, joy. ನಾನು ಸರಿಯಾಗಿ ಕತೆ ನೀನು. Life is beautiful, joy. ನೀನೆಲ್ಲ ಆನ್ಸರ್ ಅಲ್ಲ. Life. Okay, never mind. Date. I so planned everything ನನಗೆ. Date. Non-existent. You can't repeat the same thing. You are supposed to tell different. Date. 2 ಅಕ್ಟೋಬರ್ 2021. ಇವತ್ತಿನ ಡೇಟು. Wow, so smart. Actually smart. You are answer. not. I'm smart. Smart answer. I know. 2 ಅಕ್ಟೋಬರ್ 2021. No, Popo. My turn. I mean, you are supposed to ask me. Marriage. Oh, I'm thinking so much. Happily married. God answer. Okay. Good for you. So, okay. Yeah, go for me. And next goes to night. What do you think about night? curfew. I'm such a savage person. I'm such a savage person. ಪಾಪ ಯಾರು ಎಕ್ಸ್ಪೆಕ್ಟ್ ಮಾಡ್ತಿದ್ರು, cheese ಅಂತ. But
what colors rainbow. Yeah, rainbow. Rainbow is a smart answer. I think I clearly won this round. Actually, you won the round very nicely. Thank you. Very The well most done. funniest and savage person in the whole family. ಅವಳಿಗೆ ಅವಳ ಹೇಳ್ಕೊಳ್ತಾರೆ ಸೆಲ್ಫ್ ಬೋಸ್ಟಿಂಗ್ ಗೈಸ್. Facts. Self-love. Yeah. Self love. Okay, we are end of our episode. We are coming we are coming to the end of this episode. ಈ ಎಪಿಸೋಡ್ ಇಲ್ಲ ಮುಗಿಸ್ತಿದೀವಿ ಅಂತ ಹೇಳ್ತಿದ್ದಾರೆ ಅವಳು ಇಂಗ್ಲಿಷ್ ಅಲ್ಲಿ. ಅಂದ್ರೆ ಆಲ್ಮೋಸ್ಟ್ ಎಂಡಿಗೆ ಬರ್ತೀವಿ. ಸಿ ಇನ್ನ ಮಾತಾಡ್ತಾನೆ ಇದ್ದೀವಿ, ದಟ್ಸ್ ದ ರೀಸನ್. ಸೊ ನಿಮ್ಗಿನ್ನ ಏನಾದ್ರು ಸಜೆಷನ್ಸ್ ಇದ್ರೆ ಸರ್ಟೆನ್ ಟಾಪಿಕ್ಸ್ ಬಗ್ಗೆ ಮಾತಾಡ್ಬೋದು, ಇವ್ರು ಕವರ್ ಮಾಡ್ಬೋದು, ಆರ್ ಎನಿ ಕೈಂಡ್ ಆಫ್ ಇಂಪ್ರೂವ್ಮೆಂಟ್ ಏನಾದ್ರು ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಅಂಡ್ You know the drill. Like, share and subscribe. ಅದೇ ಅವಳು ಹೇಳ್ದಂಗೆ ಏನಾದ್ರು ಎಪಿಸೋಡ್ ರಿಕ್ವೆಸ್ಟ್ ಈ ಟಾಪಿಕ್ ಬಗ್ಗೆ ಮಾತಾಡಿ ಅಂದ್ರೆ ಖಂಡಿತ ಮಾತಾಡ್ತೀವಿ. ಹಾಗೆ ಅನ್ಕೊಳ್ಬೇಡಿ, ಬಿಕಾಸ್ ಈ ಎಪಿಸೋಡ್ ನಮ್ಗೆ ಯಾವ್ದು ಪರ್ಟಿಕ್ಯುಲರ್ ಟಾಪಿಕ್ ಅಂತ ಇಟ್ಕೊಂಡು ಮಾತಾಡಿಲ್ಲ. ಫಸ್ಟ್ ಎಪಿಸೋಡ್ ಆಗಿರೋದ್ರಿಂದ ನಾನು ಹೇಳ್ದಂಗೆ ನಾವೇನಿಂದ ಬರ್ತೀವಿ ಅಂತ ನಿಮಗೆ ಗೊತ್ತಾಗ್ಬೇಕು ಅಂತ ಮಾಡಿತ್ತು. ನೆಕ್ಸ್ಟ್ ಪಾಡ್ಕಾಸ್ಟ್ ಅಲ್ಲ, ನೆಕ್ಸ್ಟ್ ವಿಡಿಯೋ, ನೆಕ್ಸ್ಟ್ ಎಪಿಸೋಡ್ಸ್ ಇಂದ ನಾವು ಒಂದ್ ಟಾಪಿಕ್ ಬಗ್ಗೆ ರೆಕಾರ್ಡ್ ಮಾಡಿ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ಸ್. ಯು ಗೈಸ್ ಮಸ್ಟ್ ವಾಚ್ ಇಟ್. Stay tuned. ಫ್ಯಾಮಿಲಿ ಜೊತೆ ನೋಡಿ, ಫ್ರೆಂಡ್ಸ್ ಜೊತೆ ನೋಡಿ, ಒಬ್ರೇ ಕೂತ್ಕೊಂಡು and please share ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಾರ ಜೊತೆನೂ. ಐ ಮೀನ್ ನಿಮಗೆ ಕಂಫರ್ಟಬಲ್ ಇದ್ರೆ ಫ್ಯಾಮಿಲಿ ಜೊತೆ ನೋಡ್ತೀನಿ ಅಂದ್ರೆ ಖಂಡಿತ ನೋಡಿ, ಬಿಕಾಸ್ they can watch with family. ಒಂದು ಕಂಫರ್ಟ್ ಝೋನ್ ಇರಲ್ಲ ಅಪ್ಪ ಅಮ್ಮ ಜೊತೆ Like ನೋಡ್ಬೇಕು. ನಿಮ್ಮ ಇಷ್ಟ, ಲೈಕ್ ಇಟ್ಸ್ ಟೋಟಲಿ ಅಪ್ ಟು ಯು. ಸೊ ಇದುವರೆಗೂ ಇಷ್ಟೇ. ನೆಕ್ಸ್ಟ್ ಏನೇನ್ ಬರುತ್ತೆ ಅಂತ ಡೂ ಕೀಪ್ ವಾಚಿಂಗ್.